ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಯ್, ನಿಮ್ಮ ಹೆಂಡತಿ ನಿಮಗೆ ತುಂಬ ಸಲ ಕಾಲ್ ಮಾಡಿದ್ರು. ನನ್ನ ಹೆಂಡ್ತಿನಾ? ಓಹ್ ಸಾರಿ, ನಿಮ್ಮ ಹೆಂಡತಿ ನೆನಪಿಲ್ಲ ಅಲ್ವಾ? ಆರಾಧನಾ ಅಂತ. ಡು ಯು ರಿಮೆಂಬರ್ ಅವರ್ ನೇಮ್? ಆ್ಯಕ್ಚುಲಿ ಅವ್ರು ನಿಮಗೆ ತುಂಬ ಸಲ ಕಾಲ್ ಮಾಡ್ತಾಯಿದ್ರು. ನನಗೆ ಪರಿಚಯ ಇಲ್ಲ ಅಲ್ವಾ, ಅದಕ್ಕೆ ನಾನು ರಿಸೀವ್ ಮಾಡಲಿಲ್ಲ. ತುಂಬ ಸಲ ಕಾಲ್ ಬರ್ತಾಯಿತ್ತು, ನಾನು ನೋಡಿದೆ. ನಿಮ್ಮ ಹೆಂಡತಿ ಹೆಸರು ತುಂಬ ಚೆನ್ನಾಗಿದೆ, ಆರಾಧನಾ. ಬಟ್ ನನ್ನ ಹತ್ರ ಫೋನ್ ಇಲ್ವಲ್ಲ. ಹಾಯ್, ಡಾಕ್ಟ್ರ್ ಇವತ್ತು ಅಂದರೆ ಗುರ್ತಿಸೋ ಪರೀಕ್ಷೆಯಲ್ಲಿ ನನಗೆ ಎಷ್ಟು ನೆನಪಿದೆ ಅಂತ ತಿಳ್ಕೊಳ್ಳೋಕ್ಕೆ. ನನ್ನ ಫೋಟೋನಾ? ಹೌದು. ನೆನಪಾಗುತ್ತಾ ಅಂತ ಕೇಳಿದ್ರು. ಕಣ್ಮುಂದೆನೇ ಇರೋರು ನೆನಪಾಗದೇ ಇರೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಅಂದರೆ ಅವ್ರು ನನ್ನ ಹೆಂಡತಿ ಬಗ್ಗೆ ಕೇಳಿದ್ರು. ನನಗೆ ಏನೇನೂ ನೆನಪಾಗ್ತಿಲ್ಲ. ಸದ್ಯಕ್ಕಿರೋ ಕೆಲವು ಇಮೇಜಸಲ್ಲಿ ನಿಮ್ಮದು ಒಂದು ಅಷ್ಟೆ. ನಾಳೆ ನನ್ನ ಗಂಡಂದು ಕಾರ್ಯ ಇದೆ, ಮನೆಯವರೆಲ್ಲರೂ ಹೋಗ್ತಿದ್ದೇವೆ. ಸಾಧ್ಯ ಆದರೆ ನೀವು ಬನ್ನಿ. ಬರ್ತೀನಿ, ಅಮ್ಮ ಹೇಳಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ನೀವು ಓಕೆನಾ? ನಿಮ್ಮ ಚೆಕಪ್ ಹೇಗಾಯಿತು? ಫೈನ್, ಬಾಯ್. ಈ ಕಾರ್ಯದ ಬಗ್ಗೆ ಯಾರಿಗೆ ತಿಳಿಸಿದ್ರು ಆರ್ಯನ್ ಮೇಲೆ ಅಭಿಮಾನದಿಂದ ತಾವೂ ಅಲ್ಲಿಗೆ ಬರ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಸಾಂತ್ವನ ಹೇಳ್ತಾರೆ, ಆದರೆ ಅದು ಯಾವುದೂ ನನಗೆ ಬೇಡ. ಈ ಕಾರ್ಯಗಳೆಲ್ಲ ಅಚ್ಚುಕಟ್ಟಾಗಿ ನೆರವೇರಿದ್ರೆ ಅಷ್ಟೇ ಸಾಕು. ಕರೆ ಹೇಳಿಕತ್ತೀರಿ, ಯಾರೂ ಬರೋದು ಬೇಡ. ನಮ್ಮ ಮನೆಯವರೊಬ್ಬರು ಬಂದ್ರೆ ನನಗಷ್ಟು ಸಾಕು ನೋಡ್ರಿ. ಬರ್ತಾರೋ ಇಲ್ವೋ ಅದು ತಿಳಿವಲ್ದು. ನನ್ನ ಮ್ಯಾಲ ಕೋಪಿಸ್ಕೊಂಡಾರ ಅನ್ಸತ್ತ. ಕೋಪ ಯಾಕೆ ಮಾಡ್ಕೊಂಡಿದ್ದಾರೆ? ಅದ ನಾನಿಲ್ಲಿ ಬಂದು ನಿಮಗೆಲ್ಲ ತ್ರಾಸ ಕೊಡ್ಲಿಕ್ಕತ್ತೀನಿ ಅಂತ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಾರ ಅಂತ ಹೇಳಿದೆ. ಹಾಗೇನಿಲ್ಲ, ಅವ್ರು ಬಂದರೆ ನಾನೇ ಹೇಳ್ತೀನಿ. ಫೋನ್ ಮಾಡಿಕೊಡಿ, ನಾನೇ ಮಾತಾಡ್ತೀನಿ. ಬ್ಯಾಡ್ರಿ, ರೀ
ನಮಸ್ಕಾರ. ಈಗಷ್ಟೇ ನಿಮ್ಮ ಬಗ್ಗೆ ಮಾತಾಡ್ತಿದ್ವಿ. ನೀವು ಬರ್ತಿರೋ ಇಲ್ವೋ ಅಂತ ಪ್ರಿಯಾ ಯೋಚನೆ ಮಾಡ್ತಿದ್ರು. ಕ್ಷಮ ಮಾಡ್ರಿ, ನನಗೆ ಮೊದಲು ಬರೋಕ್ಕಾಗಲಿಲ್ಲ. ಅಂತ್ಯಕ್ರಿಯೆ ವೇಳೆದಾಗ ನಾನು ನಿಮ್ಮ ಜೋಡಿ ಇರೋಕ್ಕಾಗಲಿಲ್ಲ. ಪರವಾಗಿಲ್ಲ. ಪರವಾಗಿಲ್ಲ, ನೀವು ಬಂದ್ರಲ್ಲ ನನಗಷ್ಟ ಸಮಾಧಾನ ಆಯ್ತು ಬಿಡ್ರಿ. ಎಲ್ಲವ ತ್ರಾಸ ತಗೋಬೇಡ. ನೀ ಹಿಂಗೆಲ್ಲ ತ್ರಾಸ ತಗೋಬೇಡ ಕುಸ. ನನ್ನ ಮಗ ವಿಶ್ವಾಸ ಎದುರುಗ ನಿಂತಾನ. ಆದ್ರೆ ಇವ ನನ್ನ ಮಗ ಅಲ್ಲ, ಆರ್ಯವರ್ಧ. ಇರ್ಲಪ್ಪ. ರೀ, ನಾವೆಲ್ಲರೂ ಇವನ್ಗ ಸಂಜು ಅಂತಾನೆ ಕರೀಲಿಕ್ಕತ್ತೀವಿ. ಸರಿ ಸರಿ, ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ, ವಿಶ್ರಾಂತಿ ತಗೊಳ್ಳಿ. ಮಂದ, ಬರ್ರಿ. ಏನೋ ಮಿಸ್ ಹೊಡಿತಿದೆ ಹರ್ಷ. ಡೋಂಟ್ ಯು ಥಿಂಕ್? ನಾನು ಏನೇ ಹೇಳಿದ್ರು ಅದರಲ್ಲೂ ಏನೋ ಒಂದು ಮಿಸ್ ಹೊಡಿತಿದೆ ಅಂತ ಹೇಳ್ತೀಯ. ಯಾಕೆ ಸುಮ್ಮನೆ ಕೇಳ್ತೀಯ ಬಿಡು. ನೋನು 700 crore ಸಾಲ ಇರೋ ಮಗ, ಅವ್ರ ಅಮ್ಮ, ಈಗ ಅವ್ರ ಅಪ್ಪನೂ ಬಂದು ಟೆಂಟ್ ಹಾಕ್ತಿದ್ದಾರೆ. ಅಪ್ಪ ಅಮ್ಮನೇ ಮಗನಿಂದೇನೋ ಮುಚ್ಚಿಡ್ತಿದಾರೋ ಅಥವಾ ನಮ್ಮಿಂದಾನೇ ಮುಚ್ಚಿಡ್ತಿದಾರೋ ನಂಗೆ ಒಂದು ಗೊತ್ತಾಗ್ತಾ ಇಲ್ಲ. ನಂಗೆ ಯಾಕೋ ಡೌಟ್ ಬರ್ತಿದೆ ಹರ್ಷ. ಮಾನಸಿ, ನನಗೆ ಈ ಡಿಟೆಕ್ಟಿವ್ ಕೆಲಸದಿಂದ ಸಾಕಾಗಿದೆ. ನಿನ್ನ ಯಾರು ಡಿಟೆಕ್ಟಿವ್ ಕೆಲಸ ಮಾಡೋ ಅಂದಿದ್ದು, ಅದನ್ನು ನಾನು ಮಾಡ್ತೀನಿ. ನೀನು ಮಾಡ್ತಿರೋ ಡಿಟೆಕ್ಟಿವ್ ಕೆಲಸ ಸಾಕಾಗಿದೆ ಅಂತ ಹೇಳಿದ್ದು. ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ ಹರ್ಷ. ಮಾತಾಡು. ಹರ್ಷ, ಒಂದು ಅಬ್ಸರ್ವ್ ಮಾಡ್ತೀಯ? ಆ ಆರಾಧನನ ಬಗ್ಗೆ ಯಾರು ಏನೋ ಮಾತಾಡ್ತಾನೇ ಇಲ್ಲ. ಅವಳ ಗಂಡಂಗೆ ಅವಳ ಬಗ್ಗೆ ನೆನಪೇ ಇಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ ಆಗಿ ಯಾರ್ದೋ ಮನೇಲಿ ಇದ್ಕೊಂಡು ಟ್ರೀಟ್ಮೆಂಟ್ ತಗೋತಾ ಇದ್ರು, ಅವಳು ಏನು ಅಂತ ವಿಚಾರಿಸೇ ಇಲ್ಲ. ಇವ್ರ ರಿಲೇಶನ್ಶಿಪ್ ಅರ್ಥ ಏನು? ಪ್ರಪಂಚನೇ ಮುಳುಗೋದ್ರು ನಾವಿಬ್ಬರೇ ಲವರ್ಸ್ ಅನ್ನೋ ಹಾಗೆ ಮೆಸೇಜ್ ಮಾಡ್ಕೊಂಡಿದ್ದಾರೆ. ಆದರೆ ಈಗ ನೋಡಿದ್ರೆ ಗಂಡಂಗೆ ಈ ಥರ ಆದರೂ ನೋಡೋದಕ್ಕೆ ಬಂದಿಲ್ಲ. ಹೇಗೆ ಸಾಧ್ಯ? ಯಾ, ಆ್ಯಕ್ಚುಲಿ ಯು ಆರ್ ರೈಟ್. ಇಟ್ಸ್ ಅ ವ್ಯಾಲಿಡ್ ಪಾಯಿಂಟ್. ಅವ್ರಿಗೆ ನಿಜವಾಗ್ಲೂ ಮೆಮರಿ ಲಾಸ್ ಆಗಿದೆ ಅಂತ್ಯಾ ಅಲ್ವಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಈ ಸಾಲದಿಂದ ಎಸ್ಕೇಪ್ ಆಗೋಕೆ ಆಡ್ತಿರೋ ನಾಟಕನ ಅಂತ. ನಾವಂತೂ ಡಾಕ್ಟರ್ನ ನೋಡೇ ಇಲ್ಲ. ಮೊದಲು ಇವರೆಲ್ಲ ಬಂದು ನಮ್ಮ ಮನೆಗೆ ಯಾಕೆ ಸೇರ್ಕೊಂಡಿದ್ದಾರೆ ಅಂತ ತಿಳ್ಕೊಬೇಕು ಹರ್ಷ.
ರೀ, ಈಗ ನೀವು ನನ್ನ ಜೋಡಿ ಏನು ಮಾತಾಡದೇ ಇದ್ರು ನಡೀತದ, ಆದ್ರೆ ಎಲ್ಲರ ಮುಂದೆ ಹಿಂಗಿರಬ್ಯಾಡ್ರಿ. ಅಲ್ಲ, ಏನು ಪಾಪ ಮಾಡಿದೆ ಅಂತ ಕಡಿ ಪಕ್ಷ ಮಗನ ಅಸ್ಥಿ ಅರ್ಪಣಕಾರರು ಬಂದಿನಲ್ಲ ಅಂತ ಅಷ್ಟೇ ಸಮಾಧಾನ ಪಟ್ಕೋಬೇಕೀಗ. ಎಂಥ ಸ್ಥಿತಿ ತಂದಿದ್ದೆ ನನಗಷ್ಟ ಅಲ್ಲ, ಎಲ್ರಿಗೂ ಅವಾಗ ನಮ್ಮ ಮಗ ಇನ್ನು ಬದುಕ್ಯಾನ ಅಂತ ಅನಿಸ್ಲಿಕ್ಕೆ ಹತ್ತೈತಿ. ಅವ್ರಿಗೆ ಎದುರಿಗಿದ್ರೂ ಇಲ್ಲದ ಹಂಗ ಈ ಕತ್ತಿ ಮ್ಯಾಲಿನ ನಡಿಗೆ ಇನ್ನು ಏಸು ದಿವಸ ಅಂತ ನನಗೇನು ತಿಳಿವಲ್ದ್ರಿ. ನನ್ ಕ್ಷಮ ಮಾಡ್ರಿ, ನನಗೇನು ತಿಳಿವಲ್ದು. ಆದ್ರೆ ನಿಮಗ್ ಬಿಟ್ರ ನನಗೆ ಬೇರೆ ಯಾರಿಗೂ ಹೇಳಲಿಕ್ಕೆ ಧೈರ್ಯ ಬರಲಿಲ್ಲ. ತಪ್ಪು ಮಾಡಿದೆ ಪ್ರಿಯ, ಭಾಳ ದೊಡ್ಡ ತಪ್ಪು ಮಾಡಿದ್ದೀನಿ. ಈಗ ನಾಳೆ ಅವನಿಗೆಲ್ಲ ನೆನಪಾತು ಅಂತ ಇಟ್ಟುಕೋ, ಆಗ ಅವ ಎಲ್ರ ಮುಂದೆ ಸತ್ಯ ಹೇಳಕ್ಕ ಬೇಕು, ಹೇಳ್ತಾನ. ಏನ್ ಮಾಡ್ತಿ, ಇದು ನನ್ನ ಮಾರಿ ಅಲ್ಲ, ಇದು ನಾನಲ್ಲ ಅಂತವ ಅಂದ್ರೆ ನಾವೆಲ್ಲ ಏನು ಮಾಡ್ಬೇಕು ಹೇಳು? ಏನ್ ಮಾಡೋದು ಅಂತ ಇಲ್ಲಿ ತನ ನಾನು ಯೋಚನೆ ಮಾಡಿಲ್ರಿ. ಆದ್ರ ಈ ಸ್ಥಿತಿ ಬಂದೇ ಬರ್ತದ, ಬರ್ಲಿಕ್ಕೆ ಬೇಕು ಅಂತ ಎಲ್ಲಮ್ಮನ ಹತ್ರ ಬೇಡ್ಲಿಕ್ಕತ್ತೀನಿ. ಇಲ್ಲಿ ನೋಡ್ರಿ, ಆ ವೇಳೆ ಬಂದಾಗ ನಾನು ಅವನ ಹತ್ರ ಎಲ್ಲ ವಿವರಿಸಿ ಹೇಳ್ತೀನಿ. ಇಷ್ಟಕ್ಕೂ ಅವನಿಗೆಲ್ಲ ನೆನಪು ಬಂತಂದ್ರ ಅವಂಗ ಎಲ್ಲ ತಿಳಿತದ, ಹೌದಿಲ್ಲ? ಅವ ಏನೋ ಅರ್ಥ ಮಾಡ್ಕೋತಾನ ಖರೆ, ಆದ್ರೆ ನಿನ್ನ ಸೊಸಿ ಆರಾದ್ರ ಆಕೆಗೇನು ಹೇಳ್ತಿ? ಅದು ಆಕೆ ನನಗೆ ಭಾಳ ಸತಿ ಫೋನ್ ಮಾಡಿದ್ಲು ರೀ. ಆದ್ರೆ ನಾನು ಸಂಜುನ ದವಾಖಾನೆಗೆ ಕರ್ಕೊಂಡು ಹೋಗಿದ್ನಲ್ಲ, ಆಗ ಫೋನ್ ಚಾರ್ಜ್ಗೆ ಹಾಕಿ ಹೋಗಿದ್ನೆ. ಬಂದ್ಮ್ಯಾಲ ನಾನೇ ಮತ್ತೆ ಆಕೆಗೆ ಫೋನ್ ಹಚ್ಚಿದ್ದೆ, ಆಕೆ ತಗೊಳ್ಳಿಲ್ಲ. ಈಗ ಆಕೆನೇ ಫೋನ್ ಮಾಡ್ಬೋದಂತ ಸುಮ್ಮನಾಗಿನಿ. ಹಂಗೆ ಸುಮ್ಮಕಿರಕ್ಕಾಗವಲ್ದು. ಸತ್ಯ ಏನಂತ ಆಕೆಗೆ ಹೇಳಕ್ಕ ಬೇಕು, ಇಲ್ಲದಿದ್ರೆ ಆಕೆ ಯಾವತ್ತಿಗೂ ನಮ್ಮನ್ನು ಕ್ಷಮ ಮಾಡಂಗಿಲ್ಲ, ನೆನಪಿರಲಿ. ಹೊರಟ್ರ ಪುಷ್ಪ ಅವರೇ? ರಜನಿ ಅವರೇ, ಮನೆ ಕಡೆ ಹುಷಾರು. ಸರಿ. ಪಾಪ ಅನು ಇದನ್ನೆಲ್ಲ ಹೇಗ್ ತಡ್ಕೋತಾಳೋ ಏನೋ. ನಾನು ಎಷ್ಟೇ ಸಮಾಧಾನ ಮಾಡಬೇಕು ಅಂತ ಹೋದ್ರು ನನ್ನ ಕೈಲಿ ಸಮಾಧಾನ ಮಾಡೋಕ್ಕಾಗ್ತಿಲ್ಲ. ಸಮಾಧಾನ ಮಾಡಿದ್ರೆ ಏನಂತ ಸಮಾಧಾನ ಮಾಡಲಿ? ಆಗಿದ್ದಾಯ್ತು, ಹೋಗ್ಲಿ ಬಿಡು ಅಂತ ಹೇಳಕ್ಕಾಗುತ್ತಾ ಪ್ರೇಮ? ದೇವ್ರಿಗೆ ಕರುಣೆ ಏನದೇ ಇಲ್ಲ ಪುಷ್ಪಕ್ಕ. ಎಷ್ಟು ಇಷ್ಟಪಟ್ಟು ಮದ್ವೆ ಆಗಿ ಜೋಡಿ ಅದು, ಅಂತ ಜೋಡಿಗೆ ಇಂಥ ಅನ್ಯಾಯನ? ಅನ್ಯಾಯನ? ಇದು ಅನ್ಯಾಯನೇ ಕಣೆ. ಅನುಗಿನ್ನು ಚಿಕ್ಕ ವಯಸ್ಸು ಕಣೆ, ಬಾಳಿ ಬದುಕಬೇಕಾಗಿರೋಳು. ಅವಳು ಇನ್ನೊಂದು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ರೋಹಿಣಿ ಅವರೇ, ಈ ಸಂದರ್ಭದಲ್ಲಿ ಆಡೋ ಮಾತಾ ಇದು? ಸುಂದಿರು ಪುಷ್ಪ, ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ, ಆದ್ರೆ ಎಲ್ಲದಕ್ಕೂ ಸಮಯ ಸಂದರ್ಭ ಅನ್ನೋದು ಇರುತ್ತೆ. ಆಂಟಿ ಹುಷಾರು, ನಾನು ಕ್ಯಾಬ್ ಬುಕ್ ಮಾಡ್ಲಾ? ಬೇಡ ರಮ್ಯಾ, ಅವರೇ ಕಾರ್ ಕಳಿಸ್ತಾರೆ.
ಸರ್ ನಮಸ್ತೆ. 2 ನಿಮಿಷ ಲೇಟ್. ಸಾರಿ ಸರ್. ನಾನು ಹೇಳೋ ಕೆಲಸದಲ್ಲಿ ಟೈಮ್ ಮಿಸ್ ಆದರೆ ನೀನು ಜೈಲಲ್ಲಿ ಸಾರಿ ಕೇಳಬೇಕಾಗತ್ತೆ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಸರಿ ಸರ್. ಅಸ್ಥಿ ನೀರಲ್ಲಿ ಹೋಗ್ತಿದ್ದಾಗೆ ಅನು ಅಸ್ತಿತ್ವ ಕಳ್ಕೋಬೇಕು. ಅರ್ಥ ಆಯ್ತಾ? ಆದರೆ ಸರ್ ಅಲ್ಲೆಲ್ಲರೂ ಇರ್ತಾರೆ. ಯಾರು ಇಲ್ಲದೆ ಇರೋ ಜಾಗದಲ್ಲಿ ಕೊಂದ್ರೆ ನೀನು ಸೀದಾ ಜೀಪ್ ಹತ್ಬೇಕಾಗತ್ತೆ. ಎಲ್ಲರೂ ಇರುವಾಗ ಸತ್ರೇನೆ ಅದು ಅಪಘಾತ ಅನ್ಸ್ಕೊಳ್ಳೋದು. ಅಕಸ್ಮಾತ್ ಆಗಿ ಅವಳು ನೀರಿಗೆ ಬಿದ್ಲು ಅನ್ನೋ ಥರ ಕಾಣಬೇಕು. ಅದು ನಿನ್ನ ಕೆಲಸ. ಅವಳ ಜೊತೆಲಿ ಅವಳು ಹೊಟ್ಟೆಲಿದೆಯಲ್ಲ ಅದು ನೀರು ಪಾಲಾಗಬೇಕು. ಗೊತ್ತಾಯ್ತಾ? ಹೋಗೋ. ಹರಿಯೋ ನದಿನ ನಮ್ಮಿಂದ ಸಂಪೂರ್ಣವಾಗಿ ಹೇಗೆ ಹಿಡಿಯೋಕೆ ಸಾಧ್ಯ ಇಲ್ವೋ, ಜೀವನನೂ ಹಾಗೆ ನಮಗೆ ಸಿಕ್ಕಷ್ಟೇ ನಮ್ಮ ಪಾಲು. ನೀವು ನನ್ನ ಜೀವನದಲ್ಲಿ ಇದ್ದಂಥ ಸಮಯ ಕಡಿಮೆ ಆಗಿರ್ಬೋದು, ಆದರೆ ನನ್ನ ಇಡೀ ಜೀವನ ನೀವಿರ್ತೀರ ಸರ್. ಅಮ್ಮವ್ರು ಬರಲಿಲ್ವಾ? ಇಲ್ಲ ಪುರೋತ್ರೆ, ಅವ್ರು ಬರಲಿಲ್ಲ. ಈ ಅಸ್ಥಿ ವಿಸರ್ಜನೆಗೆ ಎಲ್ಲ ತಯಾರಿ ಮಾಡಿದ್ದು ಅವರೇ. ಆದರೆ ಹೊರಡೋ ಟೈಮಲ್ಲಿ ದಾದನ ಅಸ್ಥಿನ ನೀರಿನಲ್ಲಿ ಬಿಡೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತ ಅಳ್ತಾ ಕೂತ್ರು. ಆಮೇಲೆ ನಾವು ಅವ್ರನ್ನ ಸಮಾಧಾನ ಮಾಡಿ ಅಲ್ಲೇ ಬಿಟ್ಟು ಬಂದ್ವಿ. ಯಾವ ತಾಯಿಗೂ ಇಂಥ ಕಷ್ಟ ಬರಬಾರ್ದು. ಅಮ್ಮ, ನಿಮ್ ನೋವಲ್ಲಿ ನಮ್ಗೆಲ್ರಿಗೂ ಪಾಲಿದೆ. ಅಳಿಯಂದ್ರನ್ನ ಕಳ್ಸ್ಕೊಡಕ್ ಬಂದಿದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನಾವ್ ಅಳೋದ್ ಬೇಡ. ಹರ್ಷ ಸರ್, ಎಲ್ಲ ಕಾರ್ಯನೂ ನೀವೇ ನಿಂತು ನಡೆಸ್ಕೊಡ್ಬೇಕು. ಎಂತ ಅನ್ಯಾಯ ಆಗೋಯ್ತಲ್ರಿ. ಇವರೆಲ್ಲರೂ ಸತ್ತೋಗ್ಯಾನೆ ಅನ್ಕೊಂಡು ಆರ್ಯ ಇಲ್ಲೇ ನಿಂತಿದ್ದಾನೆ. ಕಾರ್ಯ ನಡೀತಿರೋದು ನಮ್ಮ ಮಗ ವಿಶ್ವಕ್. ಮಾಡ್ತಾ ಇಲ್ಲ ಪಾಪ. ಯಾರ ಹತ್ರನೂ ಏನು ಹೇಳ್ಕೊಳಕ್ಕಾಗದೆ ನಿಂತಿದ್ದಾರೆ. ಆರ್ಯವರ್ಧನ್ ಅವ್ರನ್ನ ತುಂಬ ಪ್ರೀತಿಸ್ತಿದ್ರು ಅನ್ಸುತ್ತೆ.